ಮದ್ವೆ ಪತ್ರಿಕೆ ಬಂದಿದೆ. ಹಾಗಾದ್ರೆ ಮದ್ವೆ ಕೆಲಸ ಶುರುವಾಗಿದೆ ಅಂತಾಯ್ತು. ವೆಡ್ಡಿಂಗ್ ಕಾರ್ಡ್ ತುಂಬಾ ಚೆನ್ನಾಗಿದೆ ಬಿಟ್ಟು. ಬಿಟ್ಟು ಏನೋ ಇದು, ನನ್ ಫೋಟೋ ಹಾಕಿದ್ದು ನೀನೇನಾ? ಮತ್ತೆ ಅಲ್ಲಿರ್ಬೇಕಾಗಿರೋದು ನೀನೇ ಅಲ್ವಾ? ಯಾಕಕ್ಕ ಹೀಗ್ ಮಾಡ್ದೆ? ನಿಮ್ ಮದ್ವೆ ನಡೆಯುತ್ತೆ, ನೀನ್ ನಮ್ ಜೊತೆನೆ ಯಾವಾಗ್ಲೂ ಇರ್ತೀಯ ಅಂತ ಅನ್ಕೊಂಡಿದ್ರೆ ಏನಕ್ಕ ಹೀಗ್ ಮಾಡಿದ್ಯಾ? ಸೀನು ಮಾವ ಪಕ್ಕದಲ್ಲಿ ಚೆನ್ನಾಗಿರೋದು ನೀನೇನೆ. ಆ ಚಾರು ಅಕ್ಕ ಒಂಚೂರು ಚೆನ್ನಾಗಿರಲ್ಲ, ಅದಕ್ಕೆ ನಿನ್ ಫೋಟೋ ಹಾಕ್ದೆ ಅಕ್ಕ. ಬಿಟ್ಟು ಆಗ್ತಾ ಇರೋದ್ರ ಬಗ್ಗೆ ಯಾಕೋ ಇದ್ ಮಾತು? ಇದೆಲ್ಲ ನೀನೇ ಮಾಡಿದಕ್ಕ. ನೀನು ಜಗಳ ಮಾಡಬಾರ್ದಾಗಿತ್ತು. ಸೀನು ಮಾವ ಕೂಡ ನಿನ್ ಜೊತೆ ಅಮೆರಿಕಾಗ್ ಬರ್ಬೇಕು ಅಂತ ಕಂಡೀಷನ್ ಹಾಕ್ಬಾರ್ದಿತ್ತು. ನೀನಾಗ ಹೇಳ್ದೆ ಇದ್ದಿದ್ರೆ ಅಲ್ಲಿ ನಿನ್ ಫೋಟೋನೇ ಇರ್ತಿತ್ತಲ್ವಾ? ಇವಾಗ ಸೀನು ಮಾವನ್ಗೂ ನಿನ್ಗೆ ಮದ್ವೆ ಆಗಲ್ವಾ? ನೀವಿಬ್ರಂದ್ರೆ ನನಗ್ ತುಂಬಾ ಇಷ್ಟ. ಸೀನು ಮಾವ ಬೇರೆ ಯಾರನ್ನೇ ಮದ್ವೆ ಆದ್ರೂ ನನಗಿಷ್ಟ ಆಗಲ್ಲ. ನನ್ ಮಾತ್ ಕೇಳಕ್ಕ, ಸೀನು ಮಾವನ್ನ ಮದ್ವೆ ಮಾಡ್ಕೊಳಕ್ಕ, ಪ್ಲೀಸ್ ಅಕ್ಕ. ಸೀನು ಮಾವನ್ನೇ ಮದ್ವೆ ಮಾಡ್ಕೋ. ಪ್ರೀತಿಸ್ಬೇಕಾದ್ರೆ ಯೋಚನೆ ಮಾಡಲಿಲ್ಲ, ಇವಾಗ ಮದುವೆ ಮಾಡ್ಕೋಬೇಕು ಅಂದಾಗ ಯೋಚನೆ ಮಾಡಬೇಕಾಗಿ ಬರುತ್ತೆ. ಏನು ನಮ್ ಲಗ್ನ ಪತ್ರಿಕೆ ನೋಡ್ತಾ ಇದೀಯಾ? ಮಾವನ್ನ ನೀನ್ ಬೇಡ ಅಂದೆ, ಮಾವ ನಾನೇ ಬೇಕು ಅಂದ. ನೋಡ್ದ್ಯಾ, ಆಗ್ಲೇ ಲಗ್ನ ಪತ್ರಿಕೆವರೆಗೂ ಬಂದ್ಬಿಟ್ಟಿದೆ. ಇನ್ನು ಉಳ್ದಿರೋದು ಮದ್ವೆ ಅಷ್ಟೇ. ಲಗ್ನ ಪತ್ರಿಕೆಯಲ್ಲಿ ನಮ್ ಫೋಟೋ ನೋಡ್ದೆ ಅಲ್ವಾ? ಹೇಗಿದೆ? ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಇದೆ ಅಲ್ವಾ? ನೀನ್ ಇರ್ಬೇಕಾಗಿರೋ ಜಾಗದಲ್ಲೀಗ ನಾನಿದ್ದೀನಿ ಅಂತ ಒಳೊಳಗೆ ಅಳ್ತಾ ಇದೀಯಾ?